ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ಪರಮಾತ್ಮನನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಶಿಕ್ಷಕಿಯ ಕಂದಿರನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಪರಮಾತ್ಮ ಶಿವ ತಂದೆ ಜ್ಞಾನ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಮಮ್ಮಾರವರ ಚಿಂತನೆಯೂ ಕೂಡ ಬಂದಿದೆ. ಇವತ್ತು ಶಿವಬಾಬರವರು ಸ್ಲೋಗನ್ನಲ್ಲಿ ಒಂದು ವಿಚಾರವನ್ನು ತಿಳಿಸಿದರೆ ಆ ಸ್ಲೋಗನ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಏನು ಸ್ಲೋಗನ್ ಅದು ಅಂದರೆ ಮಮ್ಮಾರವರ ಧ್ಯೇಯವಾಕ್ಯನೇ ಅಂತಲೂ ಹೇಳು. ಆ ಶಬ್ದ ಸ್ಮೃತಿಗೆ ಬಂದ ತಕ್ಷಣ ಮಮ್ಮ ಸ್ಮೃತಿಗೆ ಬರಲೇಬೇಕು. ಅಷ್ಟರ ಮಟ್ಟಿಗೆ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಿ ಅಳವಡಿಸಿಕೊಂಡು ಸಂಪನ್ನರಾಗಿದ್ದಾರೆ ಮಮ್ಮಾರವರ. ಮಮ್ಮಾರವರ ಬ್ರಹ್ಮಾಸ್ತ್ರ ಅಂತಲೇ ಹೇಳಬಹುದು. ಯಾವುದು? ಇವತ್ತಿನ ಸ್ಲೋಗನ್ ಆಗಿದೆ, ಪ್ರತಿಯೊಂದು ಗಳಿಗೆಯನ್ನು ಅಂತಿಮ ಗಳಿಗೆ ಎಂದು ತಿಳಿದಾಗ ಎವರೆಡಿ ಆಗುತ್ತೀರಿ. ಪ್ರತಿಯೊಂದು ಗಳಿಗೆಯನ್ನು ಇದು ನನ್ನ ಅಂತಿಮ ಗಳಿಗೆ, ಅಂತಿಮ ಶ್ವಾಸ, ಅಂತಿಮ ಕ್ಷಣ ಅನ್ನುವ ಪರಿಕಲ್ಪನೆಯಲ್ಲಿ ಯಾರು ಬದುಕ್ತಾ ಇದ್ದಾರೆ ಅವರು ಬಹಳ ಬೇಗ ಸಂಪನ್ನ ಆಗ್ತಾರೆ, ಸಂಪೂರ್ಣ ಆಗ್ತಾರೆ, ಎವರೆಡಿ ಆಗ್ತಾರೆ. ಮಮ್ಮಾರವರು ಬಹಳ ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ದರು. ಸ್ಫುರದ್ರೂಪಿಗಳು, ವಿದ್ಯಾವಂತರು, ಬುದ್ಧಿವಂತರು, ಪವಿತ್ರರು ಆಗಿದ್ದರು. ಚೈತನ್ಯಶೀಲರು, ಕ್ರಿಯಾಶೀಲರು ಆಗಿದ್ದರು, ಆರೋಗ್ಯವಂತರಾಗಿದ್ದರು. ಆದರೆ ಹರ್ಗಡಿ ಅಂತಿಮ ಗಡಿ, ಯಾವ ಕ್ಷಣ ಹೇಗೆ ಅಂತ ಯಾರಿಗೂ ಕೂಡ ತಿಳಿದಿಲ್ಲ. ಅದೇ ನಾಟಕದ ಗುಹ್ಯ ರಹಸ್ಯ. ಅದನ್ನು ಕಡೆಯವರೆಗೂ ತಿಳಿಯೋದಕ್ಕೂ ಕೂಡ ಆಗೋದಿಲ್ಲ. ಅದು ಕೂಡ ನಾಟಕದ ನಿಯಮ. ಹಾಗಾದರೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡ ಮೇಲೆ ಮತ್ತೆ ನಾವು ಹೆಂಗಿರಬೇಕು ಅಂದರೆ ಪ್ರತಿ ಕ್ಷಣವೇ ಅಂತಿಮ ಕ್ಷಣದಂತೆ ನಾವು ಅನುಭವಿಸಬೇಕು. ಇದೇ ನನ್ನ ಕೊನೆಯ ಕ್ಷಣವಾದರೆ ಯಾವ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು, ಯಾವ ಸ್ಥಿತಿಯಲ್ಲಿ ನಾನು ಇರಬೇಕು, ಯಾವ ಸ್ಥಿತಿಯಲ್ಲಿ ಈ ಪ್ರಪಂಚದಿಂದ ದೂರ ಆಗಬೇಕು, ಶರೀರವನ್ನು ತ್ಯಾಗ ಮಾಡಬೇಕು ಅಂತಿಮ ಸಮಯದಲ್ಲಿ. ಅದು ಯಾವಾಗಲೂ ಒಂದು ದಿನ ಬರುತ್ತೆ ಅಂತ ಅದರ ಬಗ್ಗೆ ನಮಗೆ ಕಾಳಜಿನೂ ಇಲ್ಲ, ಅದರ ಬಗ್ಗೆ ಭಯನೂ ಇಲ್ಲ, ಅದರ ಬಗ್ಗೆ ತಯಾರಿನೂ ಇಲ್ಲ ಅಂದಾಗ ಅದು ಹೇಳಿ ಕೇಳಿ ಇನ್ವಿಟೇಷನ್ ಕೊಟ್ಟು ಬರೋದಲ್ಲ. ಯಾವಾಗ ಬೇಕಾದರೂ, ಯಾರಿಗೆ ಬೇಕಾದರೂ, ಹೇಗೆ ಬೇಕಾದರೂ, ಎಲ್ಲಿ ಬೇಕಾದರೂ ಮೃತ್ಯು ಬಂದು ನಮ್ಮನ್ನು ಮುಟ್ಟಬಹುದು. ಅದು ಮುಟ್ಟುವುದರೊಳಗಾಗಿ ನಾವು ಸದಾ ಸಿದ್ಧರಾಗಿರಬೇಕು. ಮೃತ್ಯುವನ್ನು ಆಹ್ವಾನ ಮಾಡುವಂಥ ಮೃತ್ಯುಂಜಯರಾಗಬೇಕು. ಆಗ ಮಾತ್ರ ನಾವು ಎವರೆಡಿ
ಎವರಿಡಿ ಅಂತಂದ್ರೆ ಸದಾ ಶಕ್ತಿಶಾಲಿ, ನಿರ್ಭಯ, ನಿಶ್ಚಿಂತ, ನಿಜಾನಂದದಲ್ಲಿರುವವನು, ನಿರ್ವಿಕಾರಿಯಾಗಿರುವವನು, ನಿರಾಕಾರಿಯಾಗಿರುವವನು, ನಷ್ಟ ಮೋಹಿಯಾಗಿರುವವನು. ಅಂದ್ರೆ ನಾವು ಅನ್ಕೊಂಡಿರ್ತೇವೆ ಇನ್ನು 1 ವರ್ಷದಲ್ಲಿ ನಾವು ಹೀಗಿರಬೇಕು, ಇನ್ನು 5 ವರ್ಷದಲ್ಲಿ ನಾವು ಹೀಗಿರಬೇಕು, ಇನ್ನು 10 ವರ್ಷದಲ್ಲಿ ನಾವು ಹೀಗಾಗಬೇಕು ಅಂತ ಏನೆಲ್ಲ ಭೌತಿಕದ ಕನಸುಗಳನ್ನು ಕಟ್ಟಿಕೊಂಡಿರುತ್ತೆ. ಪ್ರತಿಯೊಂದಕ್ಕೂ ನಮ್ಮಲ್ಲಿ ಜೀವನದ ನಕ್ಷೆ ಇದೆ. ಒಂದು ಮನೆ ಕಟ್ಟಬೇಕು ಅಂದ್ರೆ ಮನೆಗೊಂದು ನಕ್ಷೆ ಇರುತ್ತೆ. ಬುನಾದಿ ಹೇಗೆ ಹಾಕಬೇಕು, ಎಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೂಮುಗಳು ಬರಬೇಕು, ಯಾವಾಗ ನಾವು ಬಾಗಿಲಿಡಬೇಕು, ಯಾವಾಗ ಛತ್ ಹಾಕಬೇಕು, ಯಾವಾಗ ಓಪನಿಂಗ್ ಮಾಡ್ಕೊಳ್ಬೇಕು, ಎಷ್ಟು ಸಮಯದೊಳಗಡೆ ಇದನ್ನು ಮುಗಿಸಬೇಕು, ಎಲ್ಲದಕ್ಕೂ ಕೂಡ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಪ್ರತಿಯೊಂದಕ್ಕೂ ಕೂಡ ನಾವು ಬ್ಲೂ ಪ್ರಿಂಟ್ ಅನ್ನು ಹಾಕ್ತೀವಿ. ಪ್ರತಿಯೊಂದು ಕಂಪನಿ ತನ್ನ ಪ್ರಾಡಕ್ಟ್ಗಾಗಿ, ಪ್ರತಿಯೊಂದು ಕಂಪನಿಗಳು ಕೂಡ, ಪ್ರತಿಯೊಂದು ಕಚೇರಿಗಳು ಕೂಡ ಒಂದು ನೀಲ ನಕ್ಷದಂತೆ ನಡೀತವೆ. ಈ ದಿನ ಹೇಗಿರಬೇಕು ಅನ್ನೋದನ್ನ ಪ್ರಿಪೇರ್ ಮಾಡಿರ್ತಾರೆ, ಡೇಟ್ ಟು ಡೇಟ್ ಚಾರ್ಟ್. ಹಾಗೆ ನಾನು ಹೇಗಿರಬೇಕು, ನನ್ನ ಜೀವನ ಹೇಗಿರಬೇಕು ಸ್ಥೂಲವಾಗಿ ಅನ್ನುವಂಥ ಬ್ಲೂ ಪ್ರಿಂಟ್ ಕೂಡ ನಮ್ಮ ಹತ್ರ ಇದೆ. ಈಗ ನನ್ನ ಮಕ್ಕಳನ್ನು ಯಾವ ಸ್ಕೂಲಿಗೆ ಹಾಕಬೇಕು, ನನ್ನ ಮಕ್ಕಳನ್ನು ಏನಾಗಿ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಕಳಿಸಬೇಕು, ನನ್ನ ಆದಾಯ ಮುಂದಿನ ವರ್ಷ ಎಷ್ಟಿರಬೇಕು, ಹೇಗೆಲ್ಲ ನಾವು ಒಂದಷ್ಟು ತಯಾರಿಯನ್ನು ಮಾಡಿಕೊಳ್ಳುತ್ತೇವೆ. ಒಂದಷ್ಟು ನೀಲ ನಕ್ಷೆ ನಮಗೆ ಗೊತ್ತಿದೆ ನಾವು ಹೇಗಿರಬೇಕು ಅಂತ. ಆದರೆ ಅಂತರಂಗದ ಪುರುಷಾರ್ಥಕ್ಕೆ ಯಾವಾಗ ನೀಲ ನಕ್ಷೆ ಹಾಕ್ಕೊಳ್ಳೋದು, ಆತ್ಮಿಕ ಸಂಪನ್ನ ಸ್ಥಿತಿಗೆ ಯಾವಾಗ ನಾವು ಡೇಟ್ ಫಿಕ್ಸ್ ಮಾಡೋದು, ಹೇಗೆ ತಯಾರಿ ಮಾಡಿಕೊಳ್ತಾ ಇದ್ದೀವಿ, ಅದಕ್ಕೊಂದು ದಿನಾಂಕ ಇರಬೇಕಲ್ಲ. ಇಷ್ಟು ಡೇಟ್ ಒಳಗಡೆ ಮುಗಿಸಿ ಸಂಪನ್ನ ಮಾಡ್ತೇವೆ ಮನೆ ಅನ್ನುವಂಥ ಸ್ಕೆಚ್ ಹೇಗೆ ಇರುತ್ತೋ, ಇಷ್ಟು ಗಂಟೆ ಒಳಗಡೆ ಮಾಡಿ ಮುಗಿಸ್ತೇನೆ ಹೋಮ್ವರ್ಕ್ ಅನ್ನುವಂಥದ್ದು ಹೇಗಿರುತ್ತೋ, ಹಾಗೆ ನನ್ನ ಅಂತರಾತ್ಮದ ಜಾಗೃತಿಗಾಗಿ ಮಾಡಿಕೊಳ್ಳುವ ಪುರುಷಾರ್ಥಕ್ಕಾಗಿ ನೀಲನಕ್ಷೆ ಏನಿದೆ, 1 ತಿಂಗಳೊಳಗಾಗಿ ಸಂಪನ್ನ. ಡೇಟ್ ಫಿಕ್ಸ್ ಮಾಡೋಣ. 1 ತಿಂಗಳೊಳಗಡೆ ನಾನು ಆತ್ಮಿಕ ಸ್ಮೃತಿ ಸಂಪನ್ನನಾಗುತ್ತೇನೆ. 1 ತಿಂಗಳು ಏನನ್ನವ್ರೆ, ಬಹಳ ಕಡಿಮೆ. 1 ತಿಂಗಳಿಗೆಲ್ಲ ಆಗೋ ಮಾತಾ? ಬ್ರಹ್ಮ ಮಮ್ಮ 14-15 ವರ್ಷಗಳ ಕಾಲ ತಪಸ್ಸು ಮಾಡಿದ್ದಾರೆ ಅಂತವ್ರೆ, ನಮಗೊಂದು 30 ವರ್ಷ ಬೇಡವಾ? ಆತ್ಮರೇ, ಅವರು ಗುರಿಯನ್ನು ಸ್ಪಷ್ಟವಾಗಿಟ್ಟುಕೊಂಡು ತೀವ್ರವಾದಂಥ ಪುರುಷಾರ್ಥವನ್ನ ಮಾಡಿದ್ದಕ್ಕೆ ಅಷ್ಟು ಸಮಯದಲ್ಲಿ ಆಯಿತು. ಗುರಿ ಮತ್ತು ಲಕ್ಷ್ಯವನ್ನು ಸದಾ ಎದುರಲ್ಲಿಟ್ಟುಕೊಂಡು ಪುರುಷಾರ್ಥವನ್ನ ಮಾಡಿದ್ದು, ಎಲ್ಲವನ್ನ ಬಿಟ್ಟು ಮಾಡಿದ್ದು. ಸಂಪೂರ್ಣ ಸಮಯ 24x7 ಅನ್ನ ಅದಕ್ಕಾಗಿ ಮೀಸಲಿಟ್ಟು ಮಾಡಿದ್ದಕ್ಕೆ 14 ವರ್ಷದಲ್ಲಿ ಆಯಿತು. ನಾವು ಜ್ಞಾನಕ್ಕೆ ಬಂದು 30 ವರ್ಷ, 40 ವರ್ಷ, 50 ವರ್ಷ ಆಗಿದೆ. ಏನು ಬಿಟ್ಟಿದೆ? ಬಹಳ ಜನ ಹೇಳ್ಬೋದು, ಅಣ್ಣವರೇ ನಾವು ಎಲ್ಲ ಬಿಟ್ಟು ಬಂದು ಬಿಟ್ಟಿದ್ದೇವೆ. ಕೆಲವರು ಬಿಟ್ಟಿರೋ ಮನೆ ಬಿಟ್ಟು ಬಂದಿರಬಹುದು, ನಾವು ಕುಟುಂಬವನ್ನ ಬಿಟ್ಟು ಬಂದಿರಬಹುದು, ಸಂಸಾರವನ್ನ ಬಿಟ್ಟು ಬಂದಿರಬಹುದು. ಸಂಸಾರದಲ್ಲಿದ್ದು ಮಾಡೋರ ಕತೆ ಎಲ್ಲ ನನಗೆ ಹೇಳ್ತಾ ಇರೋದು. ಸಂಸಾರವನ್ನ ಬಿಟ್ಟು ಬಂದು ಪುರುಷಾರ್ಥ ಮಾಡಿ ಬ್ರಹ್ಮಾಸಮಾನ ಮಮ್ಮಾಸಮಾನ ಆಗಬೇಕು ಅನ್ನುವಂಥ ದೃಢ ಸಂಕಲ್ಪ ಮಾಡಿ ಕಂಕಣಬದ್ಧರಾಗಿ ನಿಂತಿರುವ ನಿಮಿತ್ತರೇ ನಾವು ಆಗಿರಬಹುದು. ನಾನು 40 ವರ್ಷದಿಂದ ಸರೆಂಡರ್ ಇರಬಹುದು, 30 ವರ್ಷದಿಂದ ಸರೆಂಡರ್ ಆಗಿರು ಸ್ಥೂಲವಾಗಿ. ಆದರೆ ಯಾವುದು ಲೆಕ್ಕಕ್ಕೆ ಬರುತ್ತೆ? ಮನೆ ಬಿಟ್ಟು ಬಂದಿರೋದಲ್ಲ ಲೆಕ್ಕ, ಕುಟುಂಬ ತೊರೆದು ಬಂದಿರೋದಲ್ಲ ಲೆಕ್ಕ,
ಸಂಸಾರ ಬಿಟ್ಟು ಬಂದಿರೋದಲ್ಲ ಲೆಕ್ಕ, ಸರೆಂಡರ್ ಆಗಿರುವ ಡೇಟ್ ವರ್ಷಗಳನ್ನ ಲೆಕ್ಕ, ಶ್ವೇತ ವಸ್ತ್ರಗಳನ್ನು ಧರಿಸಿರುವುದರಿಂದ ಅಲ್ಲ ಲೆಕ್ಕ. ಲೆಕ್ಕ ಆಗುವುದು ನೀನು ಯಾವಾಗ ಈ ಜ್ಞಾನವನ್ನ ತಿಳಿದು ದೃಢ ಸಂಕಲ್ಪವನ್ನ ಮಾಡಿದೆಯೋ ಅಲ್ಲಿಂದ ಇಲ್ಲಿಯ ತನಕ ಆ ಗುರಿ ಸಾಧನೆಗಾಗಿ ನೀನು ಇಡೀ ದಿನದಲ್ಲಿ ಎಷ್ಟು ಸಮಯವನ್ನ ಮೀಸಲಾಗಿಟ್ಟಿದ್ದೀಯ ತಪಸ್ಸಿಗಾಗಿ. ಅಣ್ಣವರೇ, ನನಗೆ ತಪಸ್ಸಿಗೆ ಸಮಯವೇ ಸಿಗ್ತಾ ಇಲ್ಲ, ಅಷ್ಟು ಸೇವೆ ಇದೆ, ನಾವು ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಯಾರಿಗೋಸ್ಕರ? ಎಲ್ಲರನ್ನ ತಯಾರು ಮಾಡಬೇಕಲ್ಲ, ಎಲ್ಲರನ್ನ ಕರೆದುಕೊಂಡು ಹೋಗಬೇಕಲ್ಲ. ಎಲ್ಲರೂ ಹೋಗ್ತಾರೆ, ನೀನು ಹೋಗಿಲ್ಲ ಅಂದ್ರೆ ನಡೆಯುತ್ತಾ? ಎಲ್ಲರೂ ಹೋಗ್ತಾರೆ, ನೀನು ಹೋಗಿಲ್ಲ ಅಂದ್ರೆ ನಡೆಯುತ್ತಾ? ಎಲ್ಲರೂ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ, ನಿನ್ನ ತಯಾರಿಯನ್ನ ನೀನು ಮಾಡ್ಕೊಂಡಿಲ್ಲ ಅಂದ್ರೆ ಆಗತ್ತಾ? ಖಂಡಿತ ಇಲ್ಲ. ನಾನು ಸಂಪನ್ನನಾಗಲು, ನಾನು ಸಂಪೂರ್ಣನಾಗಲು, ನಾನು ಬ್ರಹ್ಮ ಸಮಾನ ಮಮ್ಮ ಸಮಾನ ಆಗಲು ನಾನು ಎಷ್ಟು ವರ್ಷದಿಂದ ಸರೆಂಡರ್ ಆಗಿದ್ದೀನಿ ಅಲ್ಲ ಮುಖ್ಯ, ಎಷ್ಟು ಸಮಯ ಇದರೊಳಗಡೆ ಇಟ್ಟಿದ್ದೀನಿ ಅನ್ನೋದು ಮುಖ್ಯ. ಆತ್ಮಿಕ ಸ್ಮೃತಿಯನ್ನ ಸದಾಕಾಲ ಇಟ್ಟುಕೊಳ್ಳುವ ಅಭ್ಯಾಸಕ್ಕಾಗಿ, ನಷ್ಟ ಮೋಹವನ್ನು ಮಾಡಿಕೊಳ್ಳುವುದಕ್ಕಾಗಿ, ನಿರ್ವಿಕಾರಿ ಆಗುವುದಕ್ಕಾಗಿ, ನಿರಾಕಾರಿ ಆಗುವುದಕ್ಕಾಗಿ ಎಷ್ಟು ಸಮಯವನ್ನು ಕೊಟ್ಟಿದ್ದೇವೆ ಅನ್ನೋ ಆಧಾರದ ಮೇಲೆ ಅಷ್ಟೇ ಲೆಕ್ಕ. ಯಾರು ದೃಢ ಸಂಕಲ್ಪವನ್ನ ಮಾಡಿ ನಾನು ಆತ್ಮಿಕ ಸ್ಮೃತಿಯ ಸಂಪನ್ನನಾಗಬೇಕು, ಸಂತೃಪ್ತನಾಗಬೇಕು, ಸಂಪೂರ್ಣನಾಗಬೇಕು ಅನ್ನುವ ಗುರಿಯನ್ನ, ಲಕ್ಷ್ಯವನ್ನ ಸರಿಯಾಗಿಟ್ಟುಕೊಂಡು, ಆ ಲಕ್ಷ್ಯವನ್ನ ಎದುರಲ್ಲಿ ಇಟ್ಟುಕೊಂಡು ಯಾರು ಹೆಚ್ಚಿಗೆ ಇಡೀ ದಿನದ ಸಂಪೂರ್ಣ ಸಮಯವನ್ನ, ನಾವು ಉದ್ಯೋಗ ಮಾಡ್ತಿರ್ಬೋದು, ವ್ಯಾಪಾರ ಮಾಡ್ತಿರ್ಬೋದು, ಸಂಸಾರದಲ್ಲಿರಬಹುದು, ಏನೆಲ್ಲ ನಾವು ಮಾಡ್ತಿದ್ರು ಕೂಡ ನನ್ನ ಲಕ್ಷ್ಯ, ನನ್ನ ಸ್ಮೃತಿ ಸಂಪನ್ನ ಆಗೋದ್ರ ಕಡೆಗೆ ಇತ್ತು, ಅಷ್ಟೇ ಲೆಕ್ಕ. ಯಾರು ಹೆಚ್ಚು ಸಮಯವನ್ನ ಆತ್ಮಿಕ ಸ್ಮೃತಿಯಲ್ಲಿ ಇರುವ ಅಭ್ಯಾಸವನ್ನು ಮಾಡಲಿಕ್ಕಾಗಿ, ಸ್ಮೃತಿ ಸಂಪನ್ನ ಆಗಲಿಕ್ಕಾಗಿ ಯಾರು ಹೆಚ್ಚು ಸಮಯ ಕೊಡ್ತಾ ಇದ್ದಾರೋ ಅವ್ರು ಯಾರು ಬೇಕಾದರೂ, ಎಲ್ಲಿ ಬೇಕಾದರೂ ಇರಲಿ, ಮನೆಯೊಳಗಾದರೂ ಇರಲಿ, ಸೆಂಟರ್ ಒಳಗಾದರೂ ಇರಲಿ, ಬಣ್ಣದ ಬಟ್ಟೆಯಲ್ಲಾದರೂ ಇರಲಿ, ಶ್ವೇತ ವಸ್ತ್ರದಲ್ಲಾದರೂ ಇರಲಿ, ಸರೆಂಡರ್ ಆದರೂ ಆಗಿರಲಿ, ಸಂಸಾರದ ಬಂಧನದಲ್ಲಾದರೂ ಇರಲಿ, ಲೆಕ್ಕ ಲೆಕ್ಕನೆ. ಯಾರು ಎಲ್ಲೇ ಇದ್ದುಕೊಂಡು ಗುಪ್ತವಾಗಿ ಯಾರು ಒಳಗಡೆ ಅಂತರಂಗದ ಪುರುಷಾರ್ಥವನ್ನು ಮಾಡ್ತಾ ಇದ್ದಾರೆ, ಯಾರು ಹೆಚ್ಚು ಆ ಲಕ್ಷ್ಯವನ್ನು ಸ್ಪಷ್ಟವಾಗಿಟ್ಟುಕೊಂಡು ಅದರ ಕಡೆ ಮುಖ ಮಾಡಿ ನಡೆಯುತ್ತಿದ್ದಾರೆ, ಅದು ಮಾತ್ರ ಲೆಕ್ಕ. ಮಮ್ಮಾರವರ ಜೊತೆಗೆ ಅನೇಕರು ಬ್ರಹ್ಮನ ಮುಖಾಂತರ ಆ ಜ್ಞಾನವನ್ನು ಕೇಳಿದರು. ಮಮ್ಮವರಿಗಿಂತ ಮುಂಚೆ ಬಂದಿರುವವರು ಕೂಡ ಇದ್ದರು, ಮಮ್ಮಾರವರಿಗಿಂತ ಹಿರಿಯರೂ ಇದ್ರು, ಅನುಭಾವಿಗಳಿದ್ರು, ವಿದ್ಯಾವಂತರಿದ್ರು, ಬಲಶಾಲಿಗಳಿದ್ರು. ಆದರೆ ಮಮ್ಮಾರವರಷ್ಟು ಬೇಗ ಸಂಪನ್ನ ಆಗಲಿಕ್ಕೆ ಯಾರಿಗೂ ಆಗಲಿಲ್ಲ, ಇವನ್ ಬ್ರಹ್ಮಾರವರಿಗೂ ಕೂಡ. ವಾಸ್ತವ ಇದು. ಹಾಗಾಗಿ ಲಕ್ಷ್ಮಿಯ ಹೆಸರು ಮುಂಚೆ ಬರುತ್ತೆ. ಹೇಗಿದ್ರು ಹಾಗಾದ್ರೆ ಮಮ್ಮ? ಹೇಗಿದ್ರು ಮಮ್ಮ? ಲಕ್ಷ್ಯವನ್ನು ಕ್ಲಿಯರ್ ಆಗಿಟ್ಟುಕೊಂಡಿದ್ದು, ತನ್ನ ಜೀವನದ ಅಲ್ಲ, ಪ್ರತಿ ದಿನದ ಅಲ್ಲ, ಪ್ರತಿ ಗಂಟೆಯಲ್ಲ, ಪ್ರತಿ ಕ್ಷಣ ಅಲ್ಲ, ಪ್ರತಿ ಸೆಕೆಂಡ್, ಗಳಿಗೆ ಗಳಿಗೆಯನ್ನು ಕೂಡ ಅದಕ್ಕಾಗಿಯೇ ಮೀಸಲಾಗಿಟ್ಟಿದ್ರು ಮಮ್ಮ. ಮತ್ಯಾವುದರ ಸ್ಮೃತಿಯೂ ಅವರಿಗಿರಲಿಲ್ಲ, ಮತ್ಯಾವುದರ ಕಡೆಗೆ ಗಮನವೂ ಅವರಿಗಿರಲಿಲ್ಲ. ಅವರಿಗಿರುವುದೊಂದೇ ಸಂಪೂರ್ಣ ಸಂಪನ್ನ ಆಗಬೇಕು. ಬ್ರಹ್ಮನ ಬಾಯಿಂದ ಬರುವಂತಹ ಪರಮಾತ್ಮನ ಮಹಾವಾಕ್ಯಗಳು, ಜ್ಞಾನ ರತ್ನಗಳನ್ನು ಬಾಚಿ ಬಾಚಿ
ತೆಗೆದುಕೊಂಡು ಹೃದಯದಲ್ಲಿಟ್ಟುಕೊಳ್ತಾ ಇದ್ರು, ಮಸ್ತಕದಲ್ಲಿಟ್ಟುಕೊಳ್ತಾ ಇದ್ರು. ಅದಕ್ಕೆ ತಕ್ಕಂತೆ ಅವತ್ತಿನ ಮುರುಳಿಗನುಸಾರವಾಗಿ ಅವತ್ತು ಆ ಪಾಠದ ಧಾರಣೆಯನ್ನು ಮಾಡಿಯೇ ಬಿಡುತ್ತಿದ್ರು ಮಮ್ಮ. ನಾಳೆಗೆ ಇಲ್ಲ, ಆಗಿಂದಾಗಲೇ ಈಗಿಂದೀಗಲೇ ಅಂತೀವಲ್ಲ, ಹಾಗೆ ಈಗಿಂದೀಗಲೇ ಅವತ್ತು ಏನು ಪರಮಾತ್ಮ ಮಹಾವಾಕ್ಯ ಕೊಡ್ತಾರೆಯೋ, ಜವಾಬ್ದಾರಿ ಇತ್ತು ಮಮ್ಮಾರವರಿಗೆ. ಯಜ್ಞದ ಕಳಶವನ್ನು ಹೊತ್ತಿದ್ರು, ಯಜ್ಞದ ಎಲ್ಲರನ್ನ ಸಂಭಾಲನೆ ಮಾಡ್ತಾ ಇದ್ರು. ಯಜ್ಞದ ಅನೇಕ ಜವಾಬ್ದಾರಿಗಳ ಮಧ್ಯೆ, ಅನೇಕ ಯಜ್ಞ ವಿರೋಧದ ಮಧ್ಯೆ, ಅನೇಕ ಸಂಘರ್ಷಗಳ ಮಧ್ಯೆ, ಅನೇಕ ಕಲುಷಿತ ವಾತಾವರಣದ ಮಧ್ಯೆಯೂ ಕೂಡ ಮಮ್ಮಾರವ ಲಕ್ಷ್ಯವನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಾವು ಹೇಳುತ್ತೇವೆ, ಅರ್ಜುನನ ಉದಾಹರಣೆ ಕೊಡುತ್ತೇವೆ. ನೀರಿನಲ್ಲಿ ಮರದ ಮೇಲೆ ಇರುವ ಪಕ್ಷಿಯನ್ನ ಗುರಿಯಾಗಿಸಿಕೊಂಡು ಕಣ್ಣಿಗೆ ಹೊಡೆಯಬೇಕು ಅಂತ ಗುರು ಹೇಳಿದಾಗ ಆತನಿಗೆ ರೆಂಬೆ, ಕೊಂಬೆ, ಎಲೆ, ಹೂವು, ಕಾಯಿ, ಹಣ್ಣು, ವೃಕ್ಷ ಕಾಣಿಸಲಿಲ್ಲ. ಅಷ್ಟೇಕೆ ಪಕ್ಷಿಯು ಕಾಣಿಸಲಿಲ್ಲ, ಪಕ್ಷಿಯ ಬಣ್ಣ ಕಾಣಿಸಲಿಲ್ಲ, ಪಕ್ಷಿಯ ಕಣ್ಣು ಮಾತ್ರ ಕಾಣಿಸಿತ್ತು. ಅದು ಬೇರೆ ಯಾರೂ ಅಲ್ಲ, ಮಮ್ಮಾರವರೊಬ್ಬರೇ, ಅರ್ಜುನ್. ಹೇಗೆ ಭಗವದ್ಗೀತೆಯಲ್ಲಿ ಪರಮಾತ್ಮನಿಂದ ಬಂದಂತ ಭಗವದ್ಗೀತೆಯನ್ನು ಅರ್ಜುನನು ಅರ್ಜಿಸುತ್ತಾನೆಯೋ, ಹಾಗೆಯೇ ಬ್ರಹ್ಮನ ಮೂಲಕ ಬರುವಂತ ಜ್ಞಾನ ಅರ್ಚನೆ ಮಾಡಿಕೊಂಡಿದ್ದು ಮಮ್ಮಾರವರೇ ನಿಜವಾದ ಅರ್ಜುನ ಆಗ್ತಾರೆ. ಹಾಗಾಗಿ ಮಮ್ಮಾರು ಸಂಪನ್ನ. ಅವರ ಧ್ಯೇಯವಾಕ್ಯ ಅದೇ ಆಗಿತ್ತು, ಹರ್ಗಡಿ ಅಂತಿಮ ಗಡಿ. ಅವರು ಅಂದುಕೊಳ್ಳುವಂತ ಯಾವ ಲಕ್ಷಣಗಳು, ಅವಶ್ಯಕತೆಗಳು, ಅನಿವಾರ್ಯತೆಯೇ ಇರಲಿಲ್ಲ ಅವರಿಗೆ. ವಯಸ್ಸು ಚಿಕ್ಕದು, ಪವಿತ್ರ ಕನ್ಯೆ, ಸ್ಫುರದ್ರೂಪಿ, ಚೈತನ್ಯಶೀಲರು, ಕ್ರಿಯಾಶೀಲರು, ಚಟುವಟಿಕೆ ಲವಲವಿಕೆಯಿಂದ ಕೂಡಿರುವವರು, ಸಾಕಷ್ಟು ಶಕ್ತಿವಂತರು, ಸಾಹಸವಂತರು ಆಗಿದ್ರು. ಆದರೆ ಅನುಭಾವಿದ ಆಧಾರದ ಮೇಲೆ ಅವರು ಹರ್ಗಡಿ ಅಂತಿಮ ಗಡಿ ಎನ್ನುವ ಮಹಾಮಂತ್ರವನ್ನು ಪಠನ ಮಾಡಿದ್ರು, ಧಾರಣೆ ಮಾಡಿದ್ರು. ಹಾಗೆಯೇ ನಾವು ಕೂಡ ಸಾಯುವ ಕ್ಷಣ ಈ ದಿನ ಅನುಭವ ಮಾಡಿ. ರಮಣ ಮಹರ್ಷಿಗಳಂತ ಒಬ್ಬ ಬಹಳ ದೊಡ್ಡ ಸಂತರಾಗಿ ಹೋಗಿದ್ದಾರೆ. ಆ ಒಂದು ಸಾವಿನ ಅನುಭವ ಅನ್ನೋದು ಸಾಕಷ್ಟು ಪಾಠಗಳನ್ನು ನಮಗೆ ಕಲಿಸುತ್ತೆ. ಆಗ ನಾವು ಮಾಡುವ ಪುರುಷಾರ್ಥ ಸಾಕಾಗ್ತಾ ಇದೆಯಾ? ನಾವು ಕೊಡುವ ತಪಸ್ಸಿನ ಸಮಯ ಸಾಕಾಗುತ್ತಾ? ನಾವಿನ್ನು ಯಾವ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ ಎಲ್ಲವನ್ನ ರಿಯಲೈಸ್ ಮಾಡಿಕೊಳ್ಬೋದು. ಹಾಗಾಗಿ ನಿಮಗೆ ಸಮಯ ಸಿಕ್ಕರೆ, ನಿಮಗೊಂದಷ್ಟು ಧೈರ್ಯ ಇದ್ದರೆ ಇದರ ಪ್ರಯೋಗವನ್ನು ಒಬ್ಬರೇ ಇದ್ದಾಗ ಮಾಡಬೇಡಿ. ಒಂದಷ್ಟು ಸೆಂಟರ್ಗಳಲ್ಲಿ ಸಹಯೋಗಿಗಳು, ಸತ್ಸಂಗಿಗಳು ಇದ್ದಾಗ ಜೊತೆಗೂಡಿ ಗ್ರೂಪ್ ಆಗಿ ಸಂಘಟಿತರಾಗಿ ಈ ಅಭ್ಯಾಸವನ್ನು ಮಾಡಿದಾಗ ಒಂದಷ್ಟು ಪಾಠಗಳನ್ನು ಕಲಿಯಬಹುದು. ಹಾಗಾಗಿ ನಾವು ಅನ್ಕೊಂಡಿದ್ದೇವೆ ನಾವು ಜ್ಞಾನದಲ್ಲಿದ್ದೇವೆ. ನಾವು ಯಾರೂ ಜ್ಞಾನದಲ್ಲಿ ಇಲ್ಲ. ಹೇಳ್ಬೋದು ಅಷ್ಟೇ, ಜ್ಞಾನದಲ್ಲಿ ಬಂದು ಇಷ್ಟು ವರ್ಷ ಆಯಿತು, ಜ್ಞಾನದಲ್ಲಿ ಬಂದು ಅಷ್ಟು ವರ್ಷ ಆಯಿತು. ಜ್ಞಾನದಲ್ಲಿ ನಾವು ಬಂದಿರಬಹುದು, ನಮ್ಮೊಳಗಡೆ ಜ್ಞಾನ ಬಂದಿರಬೇಕಲ್ಲ. ನಮ್ಮೊಳಗಡೆ ಜ್ಞಾನ ಬರೋದು ಅಂತಂದ್ರೆ ಏನು? ಪ್ರತಿ ಒಂದು ಕ್ಷಣವನ್ನು ಅಂತಿಮ ಕ್ಷಣ ಅಂತ ತಿಳಿಯುವುದು. ಅಬ್ಗರ್ ಜಾನ ಹೇ, ಅದೇ ಮಂತ್ರವನ್ನು ಪಠಿಸು. ಇಡೀ ಸಮಯವನ್ನೆಲ್ಲ ಅದಕ್ಕಾಗಿಯೇ ಮೀಸಲಾಗಿರುವುದು. ಮತ್ಯಾವುದಕ್ಕೂ ನನ್ನ ಹತ್ರ ಸಮಯವೇ ಇಲ್ಲದೆ ಇರುವ ಹಾಗೆ ಇರುವುದು. ಅಂಥವ್ರ ಒಳಗಡೆ ಜ್ಞಾನ ಬಂದಿದೆ, ಅವ್ರು ಮಾತ್ರ